ಅವರು ಹಾಗೆ ಕೃಷ್ಣ ಪ್ರಿಯ ಅವರ ಜೀವನ ಸುಖಕರವಾಗಿರ್ಲಿ ಅಂತ ನಾನು ವಿಶ್ ಮಾಡ್ತಾ ಸೊ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕು, ಒಂದು ಪ್ರೀತಿಯಿಂದ ಚಪ್ಪಾಳೆಗಳನ್ನ ನೀಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ಮ್ಯಾರಿಡ್ ಲೈಫ್ ಎಲ್ರಿಗೂ ಕೂಡ. ಸೊ ವಿಶ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಬ್ಯಾಚುಲರ್ ಲೈಫ್ ಇಂದ ಈಗ ಮದ್ವೆ ಆಗಿದೆ. ಸೊ ಹೇಗಿದೆ ಏನ್ ಕತೆ ಅಂತ ಫ್ರೆಂಡ್ಸ್ ಜೊತೆ ನೀವೇ ಮಾತಾಡ್ಬಿಡಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ರು ಕ್ಷಮೆ ಇರಲಿ, ಯಾಕಂದ್ರೆ ಮದ್ವೆ ತುಂಬಾ ಸರಳವಾಗಿ ಒಂದು ಮನೆ ದೇವರ ಹತ್ರ ಆಗ್ಬೇಕು ಅಂತ ಮನೆಯಲ್ಲಿ ಒಂದಿದ್ದಿತ್ತು. ಆಕ್ಚುಲಿ ನಂದು ಕೃಷ್ಣ ಅವ್ರದ್ದು ಕೃಷ್ಣ ಪ್ರಿಯದು 2 ವರ್ಷದಿಂದನೇ ಎಲ್ಲ ಮಾತುಕತೆ ಆಗಿ ಮನೆಯಲ್ಲೆಲ್ಲ ಮಾತಾಡಿ ಎಲ್ಲ ಓಕೆ ಆಗಿತ್ತು. ಬಟ್ ಸ್ವಲ್ಪ ಗುರುಬಲ ಇವೆಲ್ಲ ಏನೋ ಕಮ್ಮಿ ಇದೆ ಅಂತ ಹೇಳಿದ್ರು ನಮ್ಮ ಗುರುಜಿಗಳು. ಅದಕ್ಕೋಸ್ಕರ ಕಾದು ಈಗ ಸಡನ್ ಆಗಿ ಫಿಕ್ಸ್ ಆಯ್ತು. ಅದಕ್ಕೆ ಹೋಗ್ಬಿಟ್ಟು ಟೆಂಪಲ್ ಸರಳವಾಗಿ ಮಾಡ್ಕೊ ಬಂದ್ವಿ. ಎಲ್ಲಾನು ಕರಿಯಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೆ ಪ್ರತಿನಿತ್ಯ ನಾನು ಇವತ್ತೇನೋ ಒಂದು ಮಟ್ಟಕ್ಕೆ ಬೆಳೀತಾ ಇದ್ದೀನಿ, ಮುಂದೆ ಹೋಗ್ತಾ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ನಿಮ್ಮ ಸಹಕಾರ, ಮಾಧ್ಯಮ ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಸಹಕಾರದಿಂದ ಇವತ್ತು ಹೋಗ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮಾಧ್ಯಮದವರು ಸ್ನೇಹಿತರಿಗೆ ಒಂದು ಚಿಕ್ಕದಾಗಿ ಒಂದು ಗೆಟ್ ಟುಗೆದರ್ ಮಾಡ್ಬೇಕು ಅನಿಸ್ತು. ಅದಕ್ಕೆ ನಿಮ್ಮನ್ನೆಲ್ಲ ಇವತ್ತು ಕರ್ತಿದ್ದೀನಿ. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಿಮ್ಮ ಸಪೋರ್ಟು, ನಿಮ್ಮ ಒಂದು ಹಾರೈಕೆ ಹಿಂಗೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ನವರಸನ್ ಬಗ್ಗೆ ನವರಸನ್ ಹೆಂಗ್ ಸಿಕ್ಕರು ಅಂತ ಅವ್ರು 2 ವರ್ಷ ನೀವು ಅದು ವಿಜಯ ಹೇಳಮ್ಮ. ಆಕ್ಚುಲಿ ಏನು ಸಿಕ್ಕಾಪಟ್ಟೆ ಸಂಕೋಚ ಪಡ್ತಾರೆ ಯಾವತ್ತೂ, ಯಾಕಂದ್ರೆ ಕ್ಯಾಮ್ರಾ ಮುಂದೆನೂ ಬಂದಿಲ್ಲ, ಯಾವಾಗ ತೆರೆ ಹಿಂದೆ ಇದ್ದು ಕೆಲಸ ಮಾಡಿ ಅಭ್ಯಾಸ. ಅದಕ್ಕೆ ಮಾತಾಡಕ್ಕೆ ಸಂಕೋಚ ಪಡ್ತಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಮಾತಾಡ್ರಿ ಎಲ್ಲ ಪ್ರೇಕ್ಷಕರು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲ ಸಹಕಾರ ಸಪೋರ್ಟಿಗೆ ಅಂತ ಕೇಳ್ಕೊಂತೀನಿ. ದಯವಿಟ್ಟು ಎಲ್ಲ ಸೇರಿ ಊಟ ಮಾಡೋಣ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ ಲವ್ ಸ್ಟೋರಿ 8 ವರ್ಷ. ಲವ್ ಸ್ಟಾರ್ಟ್ ಆಗಿ 4ರಿಂದ 5 ವರ್ಷ. ಯಾರು ಮೊದಲು ಪ್ರಪೋಸ್ ಮಾಡಿದ್ದು? ಪ್ರಪೋಸ್ ಮಾಡಿದ್ದು ನಾನೇ. ಇಲ್ಲ ಟೈಮ್ ತಗೊಂಡ್ರು. ಅದು ಒಂದು 3 to 4 months ಟೈಮು. ಅವ್ರ ಮನೇಲಿ ಮಾತಾಡಿ, ಅವ್ರ ಮನೆಯಲ್ಲೆಲ್ಲ ಒಪ್ಕೊಂಡ್ಮೇಲೆ, ನಮ್ಮ ಮನೇಲಿ ಮಾತಾಡಿ, ನಮ್ಮ ಮನೇನೂ ಒಪ್ಕೊಂಡ್ಮೇಲೆ ಆಮೇಲೆ ಓಕೆ. ಏನಕ್ಕೆ ನಮ್ಮ ಈಗ ನಮ್ಮಲ್ಲಿ ಬರ್ತಿರ್ತೀವಿ ಎಲ್ಲದಕ್ಕೆ ಯಾರೋ ಗೊತ್ತಿಲ್ದಿರೋದು ಒಂದು ರಿಲೇಶನ್ಶಿಪ್ ಬೆಳೆಸೋದಕ್ಕೆ ನಮ್ಮ ಕಣ್ಮುಂದೆನೆ ತುಂಬಾ ಜನ ನಮ್ಗೆ ಗೊತ್ತಿರೋರು ಚೆನ್ನಾಗಿ, ಅಂದ್ರೆ ಆನೆಸ್ಟ್. ನಾನ್ ನೋಡಿದ್ರಲ್ಲಿ ನನ್ನ ಸುತ್ತಮುತ್ತ ಮಾಡುವಂತ ಎಷ್ಟೋ ಜನ ಹೆಣ್ಮಕ್ಳು ನನ್ನ ಜೊತೆ ಕೆಲಸ ಮಾಡ್ತಿರ್ತಾರೆ. ಬಟ್ ನನಗೆ ತುಂಬಾ ಆನೆಸ್ಟ್. 8 years ನೋಡ್ಕೊಂಡ್ ಬರ್ತಾ ಇದೀನಿ. ತುಂಬಾ ಆನೆಸ್ಟ್. ಯಾಕಂದ್ರೆ ಅವತ್ತಿಂದ ಇವತ್ತವರೆಗೂ ಆನೆಸ್ಟ್ ಇಂದ ನೀಟಾಗಿ ಯಾವುದೇ ಒಂದು ವಿಷಯದಲ್ಲಾಗ್ಲಿ, ಒಂದು ದಿವಸ ಆಫೀಸ್ ಕೆಲಸ ಮಾಡೋದಾಗ್ಲಿ ರಜಾ ಆಗ್ತಿರ್ಲಿಲ್ಲ. ಈಗ 4 years ಬಿಡಿ, 4 years ಮುಂಚೆನೂ ಅಷ್ಟೇನೆ. ಸಾಟರ್ಡೆ ಸಂಡೇ ಇಲ್ದಾಗ ಯಾವುದೇ ಒಂದಿದ್ರು, ಯಾವುದೇ ಕೆಲಸ ಕೊಟ್ಟರು ಆನೆಸ್ಟ್ ಆಗಿ ಮಾಡ್ತಿದ್ರು. ಅವ್ರ ಆನೆಸ್ಟ್ ಇಷ್ಟ ಆಯ್ತು. ಪ್ಲಸ್ ನೆಕ್ಸ್ಟ್ ಅವ್ರ ಸಂಪ್ರದಾಯ, ಅವ್ರ ಇದು ಪ್ರತಿಯೊಂದು ನಡತೆಗಳು, ಎಲ್ಲರ ಜೊತೆ ನಡ್ಕೊಳ್ಳೋ ರೀತಿ, ಇದೆಲ್ಲ ಇಷ್ಟ ಆಗಿ ಸುಮ್ಮನೆ ಎಲ್ಲ ನಮಗೆ ಬೇಕಾಗಿರೋರು ಹತ್ರದಲ್ಲಿರೋರು ತುಂಬಾ ದೂರ ಹುಡ್ಕೋದ್ ಬೇಡ ಅಂತೇಳಿ ನಾನೇ ಪ್ರಪೋಸ್ ಮಾಡಿ ಇದು ಮಾಡಿದೆ. ನಿಮ್ ಬಿಸ್ನೆಸ್ ಈಗ ಅವ್ರು ನೋಡ್ಕೊಂತ ಬಿಸ್ನೆಸ್, ನಾವು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಷ್ಟೇ. ಥ್ಯಾಂಕ್ ಯು. No fight, sir. No fight, sir. It will start. ಅವ್ರು ಮಾತಾಡ್ತಾ ಇದ್ರು. ಇಲ್ಲ, ಅವರು ನಿಮ್ ಬಗ್ಗೆ ಎಷ್ಟೊಂದು ಮಾತಾಡ್ತಾರೆ. ನಾವು ನೋಡಿದ್ವಿ, ನೀವು ನೋಡಿದ್ವಿ. ಏನಂತೆ ಬೇರೆ ಬಿಸ್ನೆಸ್ ನೋಡ್ತೀವಿ ಅಂತೇಳಿ ಊರ್ ಸುತ್ತಕ್ಕೆ ಅಂತ ನೋಡಿ. ಎನಿವೆ ಎಲ್ಲ ಬಂದಿದ್ದು ಒಳ್ಳೇದಾಯ್ತು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ದಯವಿಟ್ಟು ಹಿಂಗೆ ಇರಲಿ. ಇನ್ನು ಮುಂದೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.
ಒಂದು ನಿಮಿಷ ಖಾಲಿ ಅವೈಟ್ ಸರ್ ಲುಕ್ ಎಲ್ಲ ಬೇಡ ಬರ್ದೆ ಲುಕ್ ಸರ್ ಬರೋಣ ನೀನು ಬರೋಣ ಬಸ್ ಹೋಯ್ ಮೂಮೆಂಟ್ಸ್ ಇಲ್ಲ ಮೂಮೆಂಟ್ ಎಂದ್ರಲ್ಲಿ ಮಾಡ್ತೀನಿ ಸರ್ ಫೋಕಸ್ ಇಂಪೈಟ್ ಗೊತ್ತಿಲ್ಲ ಸರ್ ಇದರಲ್ಲಿ ಅಷ್ಟೇ ಫೋಕಸ್ ಒಂದೇ ಒಂದು ಬಟನ್ ಫೋಕಸ್ ಅಷ್ಟೇ ಮೇಲ್ಗಡೆ ಕ್ಲಿಕ್ ಬರಲ್ಲ ನಮ್ದು ಹಿಂಗೆ ತರ ಇಲ್ಲಿಲ್ಲ ಈ ತರ ಫೇಸ್ ಡೇಟ್ ಮಾಡ್ಕೊಂಡು ಇಲ್ಲಿ ಬಂತು ಕೆಮ್ಮು ರೆಡಿ ಇಲ್ಲಿ ಇಲ್ಲಿ ಅಂತ ಗೊತ್ತೀರಾ ಅಂದ್ರಲ್ಲಿ ಈಗ ಮಾಡಿ ಗೊತ್ತಾಗುತ್ತೆ ನಿಮಗೆ ಕೆನಲ್ ನಿಕ್ಕೊಂಡ್ಗೆ ಚೇಂಜಸ್ ಇರುತ್ತೆ ಮೊದಲು ಏನೋ ಮಾಡ್ಕೊಂಡ್ ಬಂದಿದ್ದೇನೆ ಭಾನುವಾರ ಅಣ್ಣ ಲ್ಯಾಬ್ ಕ್ಲೋಸ್ ಚಿಕ್ಕ ಪ್ರಿಂಟ್ ಹಾಕೊಂಡು ಬಂದೆ ಗೊತ್ತಿಲ್ಲ ಬಿಡಿ ಓಕೆ ಇಲ್ಲ ಸರ್ ಕಾಪ್ ಚೀಟಿ ಮಾಡಕ್ ಹೋಗಿದ್ದೆ ಅದು ಕೆನಾನ್ ನಿಕಾನ್ ಹೆವಿ ಚೇಂಜಸ್ ಸರ್ ಸ್ಮೈಲ್ ಸರ್ ಹಾಗೆ ವೇಟ್ ಮನೋಣ ಸ್ಮೈಲ್ ನಗಿ ಮನೋಣಿವಾಗಿ ಹೇಳ್ತಾರೆ ನಂದದು ಅದಕ್ಕೆ ಹೇಳಿದ್ದು ಕನ್ಫ್ಯೂಸ್ ಆಗುತ್ತೆ ಅಂತ ನಮ್ದು ಇದು ಅಲ್ವಾ ರೆಕಾರ್ಡಿಂಗ್ ಸ್ಟಾರ್ಟ್ ಇಲ್ಲಿ ಅಯ್ಯೋ ಇದೆ ಹಾಂ ಸರ್ ಇಲ್ಲ ನಂಗೆ ಸರ್ ಹಾಂ ಕರ್ತೀನಿ ಅಲ್ಲಿ ನೋಡಿ ಹಾಗೆ ಗ್ಲಾಸ್ ತೆಗಿರಿ ಹಾಂ ಸಖತ್ತಾಗಿ ಕಾಣ್ತೀಯಪ್ಪ ದೊಡ್ಡ ಗ್ಲಾಸಲ್ಲಿ ಸೇಮ್ ನಿಮ್ಮಂಗೆ ಕಾಣ್ತೀರಾ ಇಲ್ಲ ಹಂಗೆ ಸರ್